ಅಮೆರಿಕದಿಂದ ಅಕ್ರಮ ವಲಸಿಗರ ಗಡೀಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಬೆನ್ನಲ್ಲಿಯೇ ಪಂಜಾಬ್ ಅಲರ್ಟ್ ಆಗಿದೆ. ಇಲ್ಲಿ ಪಂಜಾಬ್ ಭಾಗದಲ್ಲಿ, ಗುಜರಾತ್ನ ಭಾಗದಲ್ಲಿ, ಅನೇಕ ಬೇರೆ ಬೇರೆ ರಾಜ್ಯಗಳ ಭಾಗದಲ್ಲಿ ಇರೋ ವಿಚಾರ ಏನು ಅಂತ ಹೇಳಿದ್ರೆ, ನಕಲಿ ಟ್ರಾವೆಲ್ ಏಜೆಂಟ್ಗಳು 50 ಲಕ್ಷ ಕೊಟ್ಟುಬಿಡಿ, ಅಮೆರಿಕಕ್ಕೆ ತೊಗೊಂಡೋಗಿ ಬಿಟ್ಬಿಡ್ತೀವಿ ನಾವು ನಿಮ್ಮನ್ನು ಕಳ್ಳ ಮಾರ್ಗದ ಮೂಲಕವಾಗಿ, ಆಮೇಲೆ ಅಲ್ಲಿರೋದು ಕೆಲಸ ಮಾಡೋದು ನಿಮಗೆ ಬಿಟ್ಟ ವಿಚಾರ, 75 ಲಕ್ಷ ಕೊಡಿ ಅಂಥೇಳಿ ಕೋಟಿಗಟ್ಟಲೆ ವಸೂಲಿ ಮಾಡ್ತಾ ಇದ್ರು ಇವರು. ಸರಿಯಾದ ಮಾರ್ಗದಲ್ಲಿ ಅಲ್ಲ, ರಾಂಗ್ ರೂಟಲ್ಲಿ ಅಂತ ಇದರ ಅರ್ಥ. ಇದೀಗ ಈ ಥರ ಯಾರ್ಯಾರು ಜನಗಳ ದಿಕ್ಕು ತಪ್ಪಿಸಿ ಅವರ ಹಣವನ್ನು ಕಿತ್ಕೊಂಡು, ಅವರ ಪ್ರಾಣವನ್ನು ಕಿತ್ಕೊಂಡು, ಹೆಣ ಕೂಡ ಊರಿಗೆ ಬರದಂತೆ ಮಾಡ್ತಾ ಇದ್ರಲ್ಲ, ಇಂತಹ ನಕಲಿ ಟ್ರಾವೆಲ್ ಏಜೆಂಟ್ಗಳ ವಿರುದ್ಧವಾಗಿ ಪಂಜಾಬ್ ಸರ್ಕಾರ ಸಮರ ಸಾರಿದೆ. ಇಲ್ಲಿ 40 ಟ್ರಾವೆಲ್ ಏಜೆಂಟ್ಗಳ ಪರವಾನಗಿಯನ್ನು ರದ್ದು ಮಾಡಿದೆ ಅಲ್ಲಿನ ಸರ್ಕಾರ. ಇನ್ನು 271 ನಕಲಿ ಟ್ರಾವೆಲ್ ಏಜೆಂಟ್ಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಕಳ್ಳ ಮಾರ್ಗದ ಮೂಲಕ ಅಮೆರಿಕಕ್ಕೆ ಕಳಿಸ್ತಾ ಇದ್ದಂಥ ಏಜೆಂಟ್ಗಳಿವರೆಲ್ಲರೂ ಕೂಡ. ಇದುವರೆಗೂ 345 ಭಾರತೀಯರನ್ನು ಅಮೆರಿಕ ಗಡೀಪಾರು ಮಾಡಿದೆ. 345 ಮಂದಿಯಲ್ಲಿ ಪಂಜಾಬ್ಗೆ ಸೇರಿದವರ ಸಂಖ್ಯೆ 131. ಸಿಂಹಪಾಲು ಇವರದೇ. ಈ ಬಗ್ಗೆ SIT ತಂಡ ರಚನೆ ಮಾಡಿತ್ತು ಪಂಜಾಬ್ ಸರ್ಕಾರ. ನಕಲಿ ಟ್ರಾವೆಲ್ ಏಜೆಂಟ್ಗಳ ಬಗ್ಗೆ ಮಾಹಿತಿ ನೀಡುವಂತೆ ಸೂಚನೆ ಹೋಗಿತ್ತು. ಇದುವರೆಗೂ 17 ಕೇಸ್ ದಾಖಲಾಗಿದೆ, 4 ಅರೆಸ್ಟ್ ಕೂಡ ಮಾಡಲಾಗಿದೆ.